ಗಂಡು ಮಗುವಿಗೆ ಜನ್ಮವನ್ನು ನೀಡಿದ ಆ್ಯಂಕರ್ ಅನುಶ್ರೀ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ಸೊ ರೋಷನ್ ರವರು ಒಂದು ಖುಷಿಯಿಂದ ಆ್ಯಂಕರ್ ಅನುಶ್ರೀ ಅವರನ್ನು ತಬ್ಬಿಕೊಂಡು ಒಂದು ಹಣೆಗೆ ಮುತ್ತನ್ನು ಕೊಟ್ಟಿದ್ದಾರೆ. ಸೊ ತುಂಬ ಅಂದರೆ ತುಂಬ ಖುಷಿಯಾಗಿ ಒಂದಿಷ್ಟು ಶುಭ ಕಾರ್ಯಗಳನ್ನು ಇಲ್ಲಿ ಆ್ಯಂಕರ್ ಅನುಶ್ರೀ ಅವರ ಪತಿಯಾದಂಥ ರೋಷನ್ ರವರು ಒಂದು ಗಂಡು ಮಗುವಿಗೆ ಜನಿಸಿದ ನಂತರ ಈ ರೀತಿಯ ಒಂದು ಕಾರ್ಯಗಳನ್ನ ಮಾಡಿದ್ದಾರೆ. ಸೊ ಅಷ್ಟಕ್ಕೂ ಏನು ಮಾಡಿದರು, ಮಗು ಯಾವಾಗ ಜನಿಸಿತು, ಸೊ ಮಗು ಹೇಗಿದೆ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ. ಸೊ ಈ ವಿಷಯ ಎಲ್ಲೂ ಕೂಡ ಯಾಕೆ ವೈರಲ್ ಆಗಿಲ್ಲ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣದ ಮಾಹಿತಿನ ಸೊ ಈ ಒಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವು ಏನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋನ ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಒಂದು ಆ್ಯಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದರು ಅಂತಕ್ಕಂಥ ಒಂದು ಸುದ್ದಿಗಳು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಹೊರಡ್ತಾ ಇದ್ವು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೀನಿ. ಖಂಡಿತವಾಗ್ಲೂ ಸ್ನೇಹಿತರೆ, ಒಂದು ಆ್ಯಂಕರ್ ಅನುಶ್ರೀ ಆಗಿರ್ಬೋದು, ರೋಷನ್ ಆಗಿರ್ಬೋದು, ಒಂದು ಒಳ್ಳೆಯ ದಂಪತಿಗಳು ಅಂತಕ್ಕಂಥದ್ದನ್ನು ಹೇಳ್ಬೋದು. ಯಾಕಪ್ಪ ಅಂತಂದರೆ ಒಂದು ಈಗಿನ ಕಾಲದಲ್ಲಿ ಯಾವ ರೀತಿ ಆಗಿಬಿಟ್ಟಿದೆಯಪ್ಪ ಅಂತಂದರೆ ಪ್ರೀತಿ ಪ್ರೇಮ ಅನ್ನೋದು ಒಂದು 4 ದಿನಕ್ಕೆ ಸೀಮಿತವಾಗಿದೆ. ಸೊ ಯಾರು ಕೂಡ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ತಿಲ್ಲ. ಸೊ ಇವತ್ತು ಇವಳು ನಾಳೆ ಇನ್ನೊಬ್ಳು ಅಂತಕ್ಕಂಥ ಒಂದು ಜೀವನದಲ್ಲಿ ನಾವೆಲ್ಲರೂ ಕೂಡ ಈಗ ಬದುಕ್ತಾ ಇದ್ದೀವಿ. ಸೊ ಅಂತಹ ಒಂದು ಯುಗದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಹೆಣ್ಣು ಕೂಡ ಅಷ್ಟೇ, ಇವತ್ತು ಇವನು ನಾಳೆ ಇನ್ನೊಬ್ನು ಅಂತಕ್ಕಂಥ ಒಂದು ಈಗಿನ ಒಂದು ದಿನಮಾನಗಳಲ್ಲಿ ಈ ರೀತಿಯಾಗಿ ನಡೀತಾ ಇದೆ. ಸೊ ಅಂಥದ್ರಲ್ಲೂ ಪ್ರೀತಿ ಪ್ರೇಮ ಅಂತಕ್ಕಂಥದ್ಗಳೇ ಒಂದು ಯಾವ್ದು ರೀತಿಯಾಗಿದೆಯಪ್ಪ ಅಂತಂದರೆ ಒಂದು ಪ್ರೀತಿ ಪ್ರೇಮ ಅಂತಕ್ಕಂಥವುಗಳಿಗೆ ಸೊ ಒಂದು ಬೆಲೆನೇ ಇಲ್ಲದಂತಾಗಿದೆ. ಸೊ ಇವತ್ತು ಇವನು ನಾಳೆ ಇನ್ನೊಬ್ನು ಅಂತಕ್ಕಂಥದ್ದೇ ಒಂದು ಹೆಚ್ಚಾಗಿ ನಡೀತಾ ಇದೆ. ಸೊ ಅಂಥದ್ರಲ್ಲಿ ಒಂದು ತುಂಬ ಇಷ್ಟಪಟ್ಟು ಒಂದು ಆ್ಯಂಕರ್ ಅನುಶ್ರೀಯಾಗಿ ಪತಿ ರೋಷನ್ ರವರು, ಅವರ ಪತಿ ಅಂತ ರೋಷನ್ ರವರು ಒಂದು ಮದುವೆ ಆಗಿದ್ರು. ಸೊ ಇಬ್ಬರು ಕೂಡ ತುಂಬಾ ಪ್ರೀತಿಸ್ತಾ ಇದ್ರು. ಸೊ ಸತತ ಒಂದು 3 ರಿಂದ 4 ವರ್ಷಗಳ ಕಾಲ ಇಬ್ಬರು ಒಂದು ಸತತವಾಗಿ ಪ್ರೀತಿಯನ್ನು ಮಾಡ್ತಾ ಬಂದರು, ಡೇಟ್ಗಳನ್ನು ಮಾಡಿದ್ರು. ಸೊ ಅದಾದ ನಂತರ ಒಬ್ರಿಗೊಬ್ರು ಇಷ್ಟ ಆಗಿ ತುಂಬಾ ಇಷ್ಟ ಆಗಿ ಸೊ ಒಬ್ಬರು ಮದುವೆ ಆಗ್ತಾರೆ. ಸೊ ತುಂಬ ಸಖತ್ತಾಗಿ ಪಾಪ್ಯುಲರ್ ಆಗಿ ಇಬ್ಬರು ಕೂಡ ಮದುವೆಯನ್ನು ಕೂಡ ಆದರು. ಸೊ ಅದಾದ ನಂತರ ಸೊ ಈಗ ಒಂದು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ತುಂಬಾನೇ ಹರಡ್ತಾ ಇವೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೇನೆ. ಸೊ ಆ್ಯಂಕರ್ ಅನುಶ್ರೀ ಅವರು ಕೂಡ ಹಲವಾರು ಬಾರಿ ಹೇಳಿದ್ದಾರೆ, ಸೊ ನನ್ನ ಪತಿ ರೋಷನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ಸೊ ಎಲ್ಲೂ ಕೂಡ ನನಗೆ ಏನೂ ಕಮ್ಮಿ ಮಾಡಿಲ್ಲ. ಸೊ ನಾನೇ ಕೆಲವೊಂದಿಷ್ಟು ತಪ್ಪು ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ನನಗೆ ಮನವರಿಕೆ ಆಗ್ತಾ ಇದೆ. ಯಾಕಪ್ಪ ಅಂತಂದರೆ ನಾನು ಹಲವಾರು ದಿನಗಳಿಂದ ಸೊ ಮದುವೆ ಆದಾಗಿನಿಂದಲೂ ಕೂಡ ಸೊ ಕಾರ್ಯಕ್ರಮಗಳಿಗೆ ತುಂಬಾ ಅಟೆಂಡ್ ಆಗ್ತಾ ಇದ್ದೀನಿ. ಸೊ ನನ್ನ ಪತಿ ರೋಷನ್ ಆಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ಹಾಗೆ ನಮ್ಮ ಅತ್ತೆ ಮಾವ ಆಗಿರ್ಬೋದು, ಸೊ ಎಲ್ರಿಗೂ ಕೂಡ ನಾನು ಟೈಮನ್ನು ಕೊಡೋಕ್ಕೆ ಆಗ್ತಿಲ್ಲ, ಸರಿಯಾಗಿ ಟೈಮನ್ನು ಕೊಡೋಕ್ಕೆ ಆಗ್ತಿಲ್ಲ. ತುಂಬ ಎಲ್ಲರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಈಗ ಅನಿಸ್ತಾ ಇದೆ, ಸೊ ನನ್ನ ಕೆಲಸ ಅಂತ ನಾನು ಯಾವಾಗಲೂ ಬಡ್ಕೊಳ್ತಾ ಇರ್ತೀನಿ. ಸೊ ಅದಕ್ಕಿಂತನೂ ಒಂದು ಫ್ಯಾಮಿಲಿ ತುಂಬಾ ಮುಖ್ಯ. ನನ್ನ ಗಂಡ ನನಗೆ ಅದನ್ನು ಒಂದು ಅರ್ಥ ಮಾಡಿಸ್ಬಿಟ್ರು. ಸೊ ಇಷ್ಟು ದಿನಗಳಲ್ಲಿ ನಾನು ಅರ್ಥ ಮಾಡ್ಕೊಳ್ದಿರೋದನ್ನು ಸೊ ನನ್ನ ಗಂಡ ನನಗೆ ಅರ್ಥ ಮಾಡಿಸ್ಬಿಟ್ರು. ಅಂತಹ ಗಂಡನನ್ನು ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಆ್ಯಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಸೊ ನಾನು ಲೇಟಾಗಿ ಮದುವೆ ಆದರೂ ಕೂಡ ಒಂದು ಒಳ್ಳೆಯ ಚಾಯ್ಸನ್ನೇ ಮಾಡಿದ್ದೇನೆ. ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಪ್ಪ ಅಂತಂದರೆ ನಾನು ಲೇಟಾಗಿ ಮದುವೆ ಆಗಿರ್ಬೋದು, ಸೊ ಆದರೆ ತುಂಬಾ ಒಂದು ಒಳ್ಳೆಯ ಚಾಯ್ಸನ್ನು ಮಾಡಿದ್ದೇನೆ. ಬಹುಶಃ ನನಗೆ ಇಂಥ ಪತಿ ಸಿಗೋಕೆ ನಾನು ಯಾವುದೇ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಆ್ಯಂಕರ್ ಅನುಶ್ರೀ ಅವರು ಒಂದು ಅವರ ಬಗ್ಗೆ ಅಸಲಿ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಹಲವಾರು ಬಾರಿ ನಾನು ಅವ್ರ ಮೇಲೆ ತುಂಬಾ ಡೌಟ್ ಪಟ್ಟಿದ್ದೇನೆ. ಮೊದಲನೇದಾಗಿ ಹೋಗ್ಬೇಕಂದ್ರೆ ಅವರನ್ನು ಮೀಟ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ನನ್ನ ಬ್ಯಾಗಲ್ಲಿ ಪೆಪ್ಪರ್ ಸ್ಪ್ರೇನ ಇಟ್ಕೊಂಡಿದ್ದೆ. ಸೊ ಏನಾದರೂ ನನಗೆ ಜ್ಯೂಸ್ನಲ್ಲಿ ಏನಾದರೂ ಬೆರೆಸ್ಕೊಟ್ಬಿಟ್ರೆ ಅಂತಕ್ಕಂಥ ಎಲ್ಲ ಅಸಮಾಧಾನಗಳು ನನ್ನ ಮನಸ್ಸಿನಲ್ಲಿ ಇದ್ದವು. ಸೊ ಇದನ್ನೆಲ್ಲ ಮೀರಿ ಒಂದು ಒಳ್ಳೆಯ ಬಾಂಧವ್ಯ ನಮ್ಮಿಬ್ಬರ ನಡುವೆ ಬೆಳೀತು. ಮೊದಲನೇದಾಗಿ ನಮ್ಮಿಬ್ಬರ ನಡುವೆ ಸ್ನೇಹ ಇತ್ತು. ಸೊ ಅದಾಗಿ ಪ್ರೀತಿಯಾಗಿ ಕನ್ವರ್ಟ್ ಆಗಿ ಮದುವೆ ಕೂಡ ಆದ್ವಿ ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದು ಆ್ಯಂಕರ್ ಅನುಶ್ರೀ ಅವರು ಒಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಇವ್ರಿಗೆ ಒಂದು ಗಂಡು ಮಗುವಾಗಿದೆ, ಸೊ ಇವರು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾನೇ ವೈರಲ್ ಆಗ್ತಿವೆ. ಇನ್ನು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಿಳ್ಕೊಬೇಕಪ್ಪ ಅಂತಂದ್ರೆ ಏನಾಗಿದೆಯಪ್ಪ ಅಂತಂದ್ರೆ ನಿಜಕ್ಕೂ ಸೊ ಈ ಒಂದು ಮಾಹಿತಿಗಳ ಬಗ್ಗೆ ಎಲ್ಲೂ ಕೂಡ ಆ್ಯಂಕರ್ ಅನುಶ್ರೀ ಆಗಲಿ ರೋಷನ್ ಆಗಲಿ ಎಲ್ಲೂ ಕೂಡ ಒಂದು ಸತ್ಯವನ್ನು ಬಿಚ್ಚಿಟ್ಟಿಲ್ಲ. ಸೊ ಇದ್ರ ಬಗ್ಗೆ ನೋಡ್ಬೇಕಾದ್ರೆ ಇದು ಸುಳ್ಳು ಅಂತಕ್ಕಂಥ ಹೇಳೋಕೆ ಯಾವುದೇ ಪ್ರೂಫ್ ಕೂಡ ನಂಬಲಿಲ್ಲ. ಸೊ ಒಂದು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥ ತುಂಬಾನೇ ವೈರಲ್ ಆಗ್ತಾ ಇದೆ. ಸೊ ಇದು ಸುಳ್ಳು ಸುದ್ದಿ ಅಂತಕ್ಕಂಥದ್ದು ನಮಗೆ ಅನಿಸುತ್ತೆ. ಸೊ ಇದ್ರ ಬಗ್ಗೆ ಒಂದು ಹೇಳಬೇಕಪ್ಪ ಅಂದ್ರೆ ಎಲ್ಲೂ ನಿಖರವಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ, ಇದು ಒಂದು ಸುಳ್ಳು ಸುದ್ದಿನೋ ಅಥವಾ ನಿಜನೋ ಅಂತಕ್ಕಂಥದನ್ನ ಕಮೆಂಟ್ ಮಾಡಿ.